ಶ್ರೀ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದ. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು. ಪ್ರಿಯರೇ, ಕಣ್ಣೆದುರಿಗೆ ನಿಮ್ಮ ಮಗ ಸಾಯೋದನ್ನ ನಿಮ್ಮ ಕೈಲಿ ನೋಡ್ಲಿಕ್ಕಾಗ್ತದೆ. ಭಯಂಕರವಾದಂಥ ಪರಿಸ್ಥಿತಿ. ಎಷ್ಟೇ ಕಾಯಿಲೆಯಾಗಿದ್ರು ಅವನು ಹೇಗೋ ಒಂದು ಕಡೆ ಮನೆಯಲ್ಲಿ ಮೂಲೆಯಲ್ಲಿ ಹಾಸಿಗೆನಲ್ಲಿ ಬಿದ್ದುಕೊಂಡಿದ್ರೆ ಅಷ್ಟೇ ಸಾಕು. ನೀವು ನೋಡ್ತಾ ಇದ್ದ ಹಾಗೆ ವಿಲವಿಲನೆ ಒದ್ದಾಡಿ ದೇಹದಲ್ಲಿ ಆಗುವ ನೋವು, ಸಂಕಟ ಇವುಗಳ ದೆಸೆಯಿಂದ ಕಿರ್ಚಾಡ್ತಾ, ಕೂಗಾಡ್ತಾ, ಕಣ್ಣೀರು ಹಾಕ್ತಾ ಮಗ ಸಾಯೋದನ್ನು ನೋಡ್ಲಿಕ್ಕಾಗ್ತದೆ. ಬೆಳಿಗ್ಗೆ ನಮ್ಮ ಆಟೋದವನು ಹೇಳ್ತಾ ಇದ್ದ, ಈಚೆ ನಾಗಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಳಿಯಲ್ಲಿ ನಿನ್ನೆ ಮಧ್ಯಾಹ್ನ ಇಷ್ಟು ಹೊತ್ತಿನಲ್ಲಿ ಒಂದು ಯವನಸ್ಥ ಹೆಣ್ಣು ಮಗಳು ರೈಲಿಗೆ ಸಿಕ್ಕಿಕೊಂಡು, ಆಗ ಅಲ್ಲಿ ಇದ್ದಾನೆ. ತಕ್ಷಣ ಹೋಗಿದ್ದಾನೆ. ನೋಡಿದ್ದೀನಿ, ಅರ್ಧ ಮುಖ ಏನು ಗುರುತೆ ಹಿಡಿಲಿಕ್ಕಾಗೋದಿಲ್ಲ. ಬ್ರೈನ್ ತಲೆ ಓಪನ್ ಆಗಿಬಿಟ್ಟಿದೆ. ಒಳಗಿನದೆಲ್ಲ ಚೂರು ಚೂರಾಗಿ ಅಲ್ಲಲ್ಲಿ ಎಸೆಯಲ್ಪಟ್ಟಿದೆ. ಅದು ನೋಡಬಾರ್ದು ಸರ್. ಆ ರೀತಿಯಲ್ಲಿ ನಮ್ಮ ಮಗ ನಮ್ಮ ಕಣ್ಣೆದುರುಗಡೆ ಸಾಯೋದನ್ನ ನೋಡ್ಲಿಕ್ಕಾಗ್ತದೆ. ಆದರೆ ಪ್ರಿಯರೇ, ಆ ಗುಡ್ ಫ್ರೈಡೆ ದಿವಸ ತಾಯಿ ಮರಿಯಳು ಶಿಲುಬೆಯ ಬುಡದಲ್ಲಿ ನಿಂತಿದ್ದಾರೆ. ಕಣ್ಣಾರೆ ಮಗನ ಸಾವನ್ನು ನೋಡ್ತಾರೆ. ಬಟ್ ಒಂದು ನಾವು ಆಲೋಚನೆ ಮಾಡಬೇಕು, ನಾವು ಅಂಥ ಸನ್ನಿವೇಶದಲ್ಲಿದ್ದರೆ ಕುಸಿದು ಹೋಗ್ಬಿಡ್ತೀವಿ, ಮೂರ್ಛೆ ತಪ್ಪು. ಎಷ್ಟೋ ಜನ ನಾವು ಫ್ಯೂನರಲ್ಗಳಲ್ಲಿ ನೋಡ್ತೇವೆ, ಸಮಾಧಿ ಮಾಡಲಿಕ್ಕೆ ಹೋದಾಗ, ಈಗಂತೂ ಅದೊಂದು ಶೋಕಿ ಆಗಿಬಿಟ್ಟಿದೆ. ಸಮಾಧಿಗೆ ಹೋಗೋದು ಅಂತಂದ್ರೆ ಎಲ್ಲರೂ ಬಾಟಲ್ನಲ್ಲಿ ನೀರು ಹಿಡ್ಕೊಂಡೇ ಹೋಗೋದು. ಅಲ್ಲಿ ಆ ದುಃಖ ತಡಿಲಾರ್ದೆ ಕೆಲವರು ಮೂರ್ಛೆ ಬರ್ತಾರೆ. ಲಾಸ್ಟ್ ಟೈಮ್, ಫಾರ್ ದಿ ಲಾಸ್ಟ್ ಟೈಮ್ ಯು ಆರ್ ಸೀಯಿಂಗ್ ದಟ್ ಪರ್ಸನ್. ಕುಸಿದು ಹೋಗ್ತಾರೆ, ಅಳುತ್ತಾರೆ, ಮೂರ್ಛೆ ತಪ್ಪಿ ಹೋಗ್ತಾರೆ. ಇಲ್ಲ, ಕೆಲವರಂತೂ ಅಯ್ಯೋ ನನಗೆ ಅದನ್ನು ನೋಡೋಕ್ಕಾಗಲ್ಲ, ಓಡೋಗ್ತಾರೆ. ಬಟ್ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಲ್ಲಿ ಒಂದೇ ಒಂದು ಸಣ್ಣ ಶಬ್ದ, ಒನ್ ಸಿಂಪಲ್ ವರ್ಡ್ ಗಮನಿಸಿ. ಅದು ಲಾಸ್ಟ್ ವರ್ಡ್. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು, ಆತನ ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ಏನಂತೆ ನಿಂತಿದ್ರು. ನಾನು ಹೀಗೆ ಅರ್ಥ ಮಾಡಿಕೊಳ್ತೇನೆ, ಯೇಸು ಸ್ವಾಮಿಯ ತಾಯಿ ಕಣ್ಣಾರೆ ತನ್ನ ಮಗನ ದೇಹದಿಂದ ರಕ್ತ ಸೋರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದಾಳೆ. ಬಾಧೆಯಿಂದ ಅಮ್ಮ ಅಮ್ಮ ಅಂತ ಕೂಗುವಂಥದ್ದನ್ನ ಕಿವಿಯಾರೆ ಕೇಳ್ತಾ ಇದ್ದಾಳೆ. ಕಣ್ಣಿನಲ್ಲಿ ನೀರಿದೆ.
ಆದರೆ ಮನಸ್ಸಿನ ಒಳಗೆ ಹೆಮ್ಮೆ ಇದೆ. ಶಿ ಇಸ್ ಪ್ರೌಡ್ ಆಫ್ ಹರ್ ಸನ್. ಕರುಳು ತಾಯಿಯ ಕರುಳು. ಆ ಹಿಂಸೆಯನ್ನು ನೋಡಿ ಬಹಳವಾಗಿ ನೊಂದುಕೊಳ್ಳುತ್ತೆ. ಆದರೆ ಆಕೆಯ ಆತ್ಮ ಹೇಳ್ತದೆ, ಮಗನೇ ಶಬಾಷ್. ಹಾಗರಳು ತನ್ನ ಮಗುವನ್ನು ತಕ್ಕೊಂಡು ಅಬ್ರಹಾಮ ಮನೆಯನ್ನು ಓಡಿಸಿ ಬಿಡ್ತಾನಲ್ಲ, ಆದಿಕಾಂಡ 21ನೇ ಅಧ್ಯಾಯ. ಮಗುವನ್ನು ಓಡಿಸಿ ಬಿಟ್ಟಾಗ ಹಾಗರಳು ಮಗುವನ್ನು ಎತ್ತಿಕೊಂಡು ಮರುಭೂಮಿಯಲ್ಲಿ ಹೋಗ್ತಾಳೆ. ತಿತ್ತಿಯಲ್ಲಿದ್ದಂತ ನೀರು ಮುಗಿದು ಹೋಗ್ತದೆ. ಮಗು ಅಳ್ತಾ ಇರ್ತದೆ. ಇಸ್ಮಾಯಿಲ್ ಮಗು ಅಳ್ತಾ ಇರ್ತಾನೆ. ಆದ್ರೆ ಮಗುವಿಗೆ ಕೊಡುವುದಕ್ಕೆ ನೀರಿಲ್ಲ. ರಣಬಿಸಿಲು ಮೇಲೆ, ಸುಡುವಂತ ಮರಳು ಕೆಳಗೆ. ಇಟ್ ವಾಸ್ ಅ ಡೆಸರ್ಟ್. ಮಗು ಸಾಯುವ ಸ್ಥಿತಿಗೆ ಬಂದ್ಬಿಡ್ತದೆ. ಅಯ್ಯೋ, ನನ್ನ ಮಗು ಸತ್ತು ಹೋಗ್ತದೆ, ನಾನು ಕಣ್ಣಾರೆ ನೋಡ್ಬೇಕಲ್ಲ, ಅಯ್ಯೋ ಇದನ್ನು ನಾನು ನೋಡಲಾರೆ ಅಂದುಕೊಂಡು ತಾಯಿ ಹಾಗರಳು ಏನ್ ಮಾಡ್ತಾಳೆ, ಮಗುವನ್ನು ಒಂದು ಸ್ವಲ್ಪ ದೂರದಲ್ಲಿ ಇಟ್ಟುಬಿಡ್ತಾಳೆ. ಇಟ್ಟುಬಿಟ್ಟು ಇವಳು ದೂರ ಬಂದು ನಿಂತ್ಕೊಂಡ್ಬಿಡ್ತಾಳೆ. ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಯ್ಯೋ ದೇವರೇ, ನನಗೆ ಯಾಕಿಂತ ಪರಿಸ್ಥಿತಿ. ಆದಿಕಾಂಡ ಗ್ರಂಥ 21ನೇ ಅಧ್ಯಾಯ 19ನೇ ವಚನ. Genesis chapter 21 verse 19. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ಚಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಈಕೆಯ ಕಣ್ಣೀರನ್ನು ನೋಡಿದ ಪರಲೋಕದ ತಂದೆಯಾದ ದೇವರು ಈಕೆಯ ಕಣ್ಣನ್ನು ತೆರೆಸ್ತಾನೆ. ಆ ಮರುಭೂಮಿಯಲ್ಲಿ ಒಂದು ಬಾವಿ ಈಕೆಗೆ ಕಾಣ್ತದೆ. ಅದರ ನೀರನ್ನು ತೆಗೆದು ಇಸ್ಮಾಯಿಲನಿಗೆ ಕುಡಿಸ್ತಾಳೆ. ತಾಯಿ ಮಗು ಇಬ್ಬರು. ಆ ಮಗುವಿನ ಪ್ರಾಣ ಆ ದಿವಸ ಉಳಿಬೇಕಾಗಿದ್ರೆ ಅಲ್ಲಿ ಒಂದು ಬಾವಿ, ಒಂದು ನೀರಿನ ಬುಗ್ಗೆ, ಒಂದು ನೀರಿನ ಚಿಲುಮೆ ಆ ಮರುಭೂಮಿಯಲ್ಲಿ ಬೇಕಾಗಿತ್ತು. ದೇವರನ್ನು ಒದಗಿಸಿಕೊಂಡ ಒಂದು ಪ್ರಾಣಕ್ಕೋಸ್ಕರ ಒಂದು ಬುಗ್ಗೆಯನ್ನೇ ತೋರಿಸಿಕೊಟ್ಟಂತ ಪರಲೋಕದ ದೇವರು ಲೋಕದವರೆಲ್ಲರ ಪ್ರಾಣಕ್ಕಾಗಿ, ಲೋಕದವರೆಲ್ಲರ ವಿಮೋಚನೆಗಾಗಿ ಒಂದು ಬುಗ್ಗೆಯನ್ನು ಓಪನ್ ಮಾಡ್ತಾನೆ. ಅದು ಈ ಗುಡ್ ಫ್ರೈಡೆ ದಿವಸ. ಜಕರ್ಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ 1ನೇ ವಚನ. Book of Zechariah chapter 13 verse 1. ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವೀದನ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಆ ದಿನದಲ್ಲಿ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ತೆರೆದಿರುವುದು. ಪಾಪ ನಿವಾರಣೆ ಮಾಡುವ ಬುಗ್ಗೆ. ಮನುಷ್ಯರ ಎಲ್ಲ ಅಪರಾಧಗಳನ್ನ, ಕಲ್ಮಶಗಳನ್ನ, ಮನುಷ್ಯರ ಎಲ್ಲ ಸಂಕಟಗಳನ್ನ ತೆಗೆದು ಹಾಕುವಂತಹ ಜೀವದ ಬುಗ್ಗೆ. ಸ್ವಾಮಿ ಯೋಹಾನನು ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯದ ಸ್ತ್ರೀಯ ಜೊತೆಯಲ್ಲಿ ನೀರಿನ ವಿಚಾರವಾಗಿ ಮಾತಾಡ್ತಾ ಹೇಳ್ತಾರೆ, ಅಮ್ಮ ನೀನು ಯಾರ ಹತ್ರ ಮಾತಾಡ್ತಾ ಇದೀಯಾ ಅನ್ನೋದಕ್ಕೆ ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದ್ದರೆ ನೀನು ನನ್ನನ್ನೇ ನೀರು ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಅದು ಅವನಲ್ಲಿ ಉಕ್ಕುವ ಕೊರತೆಯಾಗಿರ್ತದೆ. ಕಲ್ವಾರಿ ಕ್ರೂಚಿಯಲ್ಲಿ ಮನುಷ್ಯರ ಆತ್ಮಿಕ ದಾಹವನ್ನು ಇಂಗಿಸು, ಪಾಪ ಕಲ್ಮಶಗಳನ್ನು ತೊಳೆಯುವ ದೇವರ ಜೀವದ ಬುಗ್ಗೆ ಅದು ಓಪನ್ ಆಗಿದೆ. ತಾಯಿ ನೋಡ್ತಾ ಇದ್ದಾಳೆ. ತಾಯಿಗೆ ಹೆಮ್ಮೆ ಆಗ್ತಾ ಇದೆ.
ತಾಯಿ ಆತ್ಮದಲ್ಲಿ ಹರ್ಷಗೊಳ್ತಾ ಇದ್ದಾಳೆ. ನನ್ನ ಮಗ he is achieving, ಸಾಧಿಸ್ತಾ ಇದ್ದಾನೆ. ನನ್ನ ಮಗ ಕುಗ್ಗಿ ಹೋಗಲಿಲ್ಲ, ನನ್ನ ಮಗ ಮರಣಕ್ಕೆ ತಲೆ ಬಾಗಲಿಲ್ಲ, ನನ್ನ ಮಗ ಹಿಂಸೆಯಲ್ಲಿ ಹಿಂಜರಿದು ಓಡಿ ಹೋಗಲಿಲ್ಲ, ನನ್ನ ಮಗ ಲೋಕದ ರಕ್ಷಣೆಗೋಸ್ಕರ ಜೀವದ ಬುಗ್ಗೆಯಾಗಿ ಓಪನ್ ಆಗ್ತಾ ಇದ್ದಾನೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್. ಯಾಕೆ ಗೊತ್ತಾ? ಸ್ವಾಮಿ ಹುಟ್ಟುವಂತ ಸಮಯದಲ್ಲಿಯೇ ದೇವದೂತನು ಬಂದು ಮರಿಯಳಿಗೆ ಹೇಳ್ತಾನಲ್ಲ, ನೋಡು, ನೀನು ಗರ್ಭ ಧರಿಸ್ತೀಯ, ನಿನಗೊಂದು ಗಂಡು ಮಗು ಹುಟ್ಟುತ್ತದೆ. ಸ್ವಾಮಿ, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ. ಭಯಪಡಬೇಡ, ಇದು ಹೇಗಾಗುವುದೆಂದರೆ ಇದು ಪವಿತ್ರಾತ್ಮನಿಂದಲೇ. ಹುಟ್ಟುವ ಆ ಮಗುವಿಗೆ ನೀನು ಯೇಸು ಅಂತ ಹೆಸರು. ಕೊನೆಗೆ ಮರಿಯಳು ಹೇಳ್ತಾಳೆ, ನಿನ್ನ ಚಿತ್ತದಂತೆಯೇ ಆಗಲಿ, ನಿನ್ನ ಚಿತ್ತದಂತೆಯೇ ಆಗಲಿ. ದೇವರ ಚಿತ್ತಕ್ಕೆ ತಲೆಬಾಗಿದ ಹೆಣ್ಣು ಮರಿಯಳು. ಲೋಕ ಏನು ಬೇಕಾದ್ರೂ ಹೇಳಿ, ಮನುಷ್ಯ ಸಮಾಜ ಎಷ್ಟೇ ಹಿಂಜರಿಯಲಿ, ಎಷ್ಟೇ ಜರಿಯಲಿ, ಹಾಸ್ಯ ಮಾಡಲಿ, ಸಮಾಜದಿಂದ ಬಹಿಷ್ಕಾರ ಹಾಕಲಿ, ಆಕೆಯ ನಿರ್ಧಾರ ಒಂದೇ, ನಿನ್ನ ಚಿತ್ತದಂತೆಯೇ. ಆಮೇಲೆ ಪ್ರವಾದಿಯಾದಂತೂ ಸಿಮಿಯೋನನ್ನು ಹೇಳ್ತಾನೆ, ನಿನ್ನ ಹೃದಯಕ್ಕಂತೂ ಅಲುಗು ನಾಟಿದಂತ. ನನ್ನ ಹೃದಯಕ್ಕೆ ಅಲಗು ನಾಟಿದರೂ ಚಿತ್ತೆ, ದೇವರ ಚಿತ್ತನೆ. ಮನುಷ್ಯರೆಲ್ಲರಿಗೆ ಬಿಡುಗಡೆ, ಆ ಬಿಡುಗಡೆಯ ಕರ್ತೃ, ದಿ ಆಥರ್ ಆಫ್ ದಟ್ ರಿಡೆಂಪ್ಷನ್, ದಿ ಆಥರ್ ಆಫ್ ದಟ್ ಸೇವಿಂಗ್ ಆಕ್ಟ್ ಆಫ್ ಗಾಡ್ ನನ್ನ ಮಗ. ಸ್ವಾಮಿನೇ ಒಂದ್ಸಾರಿ ಏನು ಹೇಳ್ಬಿಟ್ಟು ಹೋಗಿ ಜನ ಹೇಳ್ತಾರೆ, ಅಯ್ಯ ನೀನು ಇಲ್ಲಿ ಕೂತ್ಕೊಂಡು ಬಿಟ್ಟಿದೀಯಾ, ನಿನ್ನ ತಂದೆ ತಾಯಿ ನಿನ್ನನ್ನು ಹುಡುಕ್ತಾ ಇದ್ದಾರೆ, ಎಲ್ಲೋ ಕಳೆದೋಗ್ಬಿಟ್ಟಿದ್ದಾನೆ ನಮ್ಮ ಮಗ ಅಂತ ನಿನ್ನನ್ನು ಹುಡುಕ್ತಾ ಇದ್ದಾರೆ. ಸ್ವಾಮಿ ಹೇಳ್ತಾರೆ, ಯಾರು ನನ್ನ ತಂದೆ, ಯಾರು ನನ್ನ ತಾಯಿ? ಯಾರು ತಂದೆಯ ಚಿತ್ತದಂತೆ ನಡೀತಾರೋ ಅವರೇ ನನಗೆ ತಂದೆಯೂ ಆಗಬೇಕು. ಮರಿಯಳು ಬೇಸರ ಮಾಡಲಿಲ್ಲ. ಅಯ್ಯೋ, ನನ್ನ ಮಗ ನನಗೆ ಬೆಲೆ ಕೊಡ್ತಾ ಇಲ್ಲ ಯಾವತ್ತೂ ಅನ್ಲಿ, ನನ್ನ ಮಗ ನನ್ನನ್ನು ತಿರಸ್ಕಾರ, ನೋ, ಶಿ ನೆವರ್ ಥಾಟ್ ಅಬೌಟ್ ಇಟ್. ಯಾವತ್ತೂ ಪ್ರತಿರೋಧ ಮಾಡಲಿಲ್ಲ. ಆಕೆ ಒಂದು ನಂಬಿಕೆ ಇತ್ತು, ಮೈ ಸನ್ ಇಸ್ ಗ್ರೇಟ್, ನನ್ನ ಮಗ ಅದ್ವಿತೀಯ, ನನ್ನ ಮಗ ಲೋಕರಕ್ಷಕನು, ನನ್ನ ಮಗ ಜೀಸಸ್. ಈ ಹೆಸರು ದೇವರು ಕೊಟ್ಟಿರುವಂತ ಹೆಸರು, ದೇವದೂತನು ನನಗೆ ತಿಳಿಸಿಕೊಟ್ಟಂತ ಹೆಸರು. ಇವನು ನಾಟ್ ಅನ್ ಆರ್ಡಿನರಿ ಪರ್ಸನ್. ಕಾನಾ ಊರಿನಲ್ಲಿ ಆ ಮದುವೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ಇನ್ನೂ ತನ್ನ ಶಕ್ತಿ ಏನು ಅನ್ನುವಂಥದ್ದನ್ನ ಯಾರಿಗೂ ತೋರಿಸಿಲ್ಲ, ತಾಯಿಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ದ್ರಾಕ್ಷಾರಸ ಮುಗಿದು ಹೋಗ್ತದೆ. ಮುಗಿದು ಹೋದಾಗ ಆ ಜನ, ಆ ಮದುವೆಯ ಮನೆಯವರು ಯೇಸುವಿನ ತಾಯಿಯ ಬಳಿಗೆ ಬರ್ತಾಳೆ. ಬಂದು, ಅಮ್ಮ, ದ್ರಾಕ್ಷಾರಸ ಇಲ್ಲ, ಏನು ನಮ್ಮ ಮಾನ ಮರ್ಯಾದೆ ಹೋಗುವಂತ ಪ್ರಶ್ನೆ. ತಾಯಿ ಮರ್ಯಾದೆ ಹೇಳ್ತಾರೆ, ಹೋಗಿ ನೀವು ಜೀಸಸ್, ಆತ ನಿಮ್ಗೆ ಏನು ಹೇಳ್ತಾನೋ ಅದನ್ನು ಮಾಡಿ. ಅಂದ್ರೆ ತಾಯಿಗೆ ಮರಿಗಳಿಗೆ ಆಗ್ಲೇ ಗೊತ್ತಿದೆ, ನನ್ನ ಮಗ ಅದ್ವಿತೀಯ, ನನ್ನ ಮಗ ಅಸಾಧಾರಣ. ಮೈ ಸನ್ ಇಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಮೈ ಸನ್ ಇಸ್ ನಾಟ್ ಲೈಕ್ ಎನಿ ಅದರ್ ಹ್ಯೂಮನ್ ಬೀಯಿಂಗ್. Do whatever he says. ಶಿಲುಬೆ, ಆ ಹಿಂಸೆ, ಮಗನನ್ನು ಜಡಿದಿದ್ದಾರೆ, ರಕ್ತ ಸುರಿತಾ ಇದೆ. ಆಗಲೂ ಅಲ್ಲೇ ತಾಯಿ ನಿಂತಿದ್ದಾಳೆ, ಕುಸಿದು ಹೋಗಿಲ್ಲ, ಮೂರ್ಛೆ ತಪ್ಪಿ ಹೋಗಿಲ್ಲ, ನಿಂತಿದ್ದಾಳೆ. ಮನದಲ್ಲಿ ಮಗನ ಬಗ್ಗೆ ಹೆಮ್ಮೆ ಇದೆ, ನನ್ನ ಮಗ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ, ಅಪಾರವಾದಂಥ ಗೌರವ ಇದೆ. ಶಿಲುಬೆಯನ್ನ ತಪ್ಪಿಸುವ ತಾಯಿ ಆಗಲಿಲ್ಲ.
ಶಿಲುಬೆಯನ್ನು ತಪ್ಪಿಸುವ ತಾಯಿ ಆಗಲಿಲ್ಲ. ಅಯ್ಯೋ ಮಗನೇ ಗೋಳಿಟ್ಟುಕೊಂಡು, ಅಯ್ಯೋ ದೇವರೇ ನೀನೆಂಥ ದೇವರು, ನೀನು ನನ್ನ ಮಗನನ್ನು ಈ ರೀತಿಯಲ್ಲಿ ಸಾಯಿಸ್ತಿದ್ದೀಯಲ್ಲ, ದೂಷಣೆ ಮಾಡಲಿಲ್ಲ, ಗುಣಗುಟ್ಟಲಿಲ್ಲ. ಶಿಲುಬೆಗೆ ಎಡತಾಕುವ ಕಲ್ಲು ಆಗದವಳು ತಾಯಿ ಅನ್ನುವಂಥ ಮಮಕಾರವನ್ನು ಮೆಟ್ಟಿ ನಿಂತು ಲೋಕದ ರಕ್ಷಣೆಗೆ ನನ್ನ ಮಗ ಸಾಧನ ಆಗ್ತಾ ಇದ್ದಾನೆ, ನನ್ನ ಮಗ ಕರ್ತೃ ಆಗ್ತಾ ಇದ್ದಾನೆ, ಆಚಾರ ಆಗ್ತಾ ಇದ್ದಾನೆ, ಹೆಮ್ಮೆ ಪಡ್ತಾನೆ. ಆಗ ಸ್ವಾಮಿ ಹೇಳ್ತಾರೆ, ಅಮ್ಮ ಈಗೋ ಹೆಮ್ಮೆ ಪಡ್ತಾ ಇದೆಯಲ್ಲ, ಸಂತೋಷ ಪಡ್ತಾ ಇದೆಯಲ್ಲ, ನಿನ್ನ ಮಮಕಾರವನ್ನ ಮೆಟ್ಟಿ ನಿಂತಿದೆಯಲ್ಲ, ತಾಯಿಯ ಕರುಳಿನ ಆ ಕೂಗನ್ನ ನೀನು ಮೆಟ್ಟಿ ನಿಂತಿದೆಯಲ್ಲ, ವಾತ್ಸಲ್ಯವನ್ನ ಮರೆತು ನಿಂತಿದೆಯಲ್ಲ. ಅಮ್ಮ ಇನ್ನೂ ಹೆಮ್ಮೆ, ಇಗೋ ನಿನ್ನ ಮಗ ತಂದೆಯ ಚಿತ್ತವನ್ನು ನೆರವೇರಿಸ್ತಾನೆ. ಈ ಮಾತಿನ ಮೂಲಕ ಮುಂಬರುವಂತ ಎಲ್ಲ ವಿಶ್ವಾಸಿಗಳಿಗೆ, ಕ್ರೈಸ್ತ ಸಭೆಗೆ ಒಂದು ತಳಪಾಯ ಹಾಕಿದೆ. ನಮ್ಮ ಈಗೋ ನಿನ್ನ ಮಗ. ಪ್ರಿಯ ಶಿಷ್ಯನ ಕಡೆಗೆ ತಿರುಗಿ, ಈಗೋ ನಿನ್ನ ತಾಯಿ. ಮರಿಯಳು ಯೋಹಾನನ ತಾಯಿ ಅಲ್ಲ, ಯೋಹಾನ ಜೆಬೆದಾಯನ ಮಗನು. ಜೆಬೆದಾಯ ಸಲೋಮೆ ಅವರ ಮಗ ಯೋಹಾನ. ಆದ್ರೆ ಯೋಹಾನನಿಗೆ ಸ್ವಾಮಿ ಹೇಳ್ತಾರೆ, ಈಗೋ ನಿನ್ನ ತಾಯಿ. ತಾಯಿ ಮಗನ ಸಂಬಂಧ ಬರೇ ರಕ್ತ ಸಂಬಂಧದಿಂದ ಆಗಬೇಕಂತ ಇಲ್ಲ, ಅಣ್ಣ ತಂಗಿಯ ಸಂಬಂಧ ಬರೇ ರಕ್ತ ಸಂಬಂಧದಿಂದ ಆಗಬೇಕಂತಿಲ್ಲ. ರಕ್ತ ಸಂಬಂಧವನ್ನು ಮೀರಿದಂತ ಇನ್ನೊಂದು ಸಂಬಂಧ ಇದೆ. ಆ ಸಂಬಂಧ ಯಾವುದಪ್ಪ ಅಂದ್ರೆ ಪ್ರೀತಿಯ ಸಂಬಂಧ. ಮುಂಬರುವಂತ ಎಲ್ಲ ವಿಶ್ವಾಸಿಗಳಿಗೆ ಒಂದು ಫೌಂಡೇಶನ್ ಸ್ವಾಮಿಯಲ್ಲಿ ಹಾಕ್ತಾ ಇದ್ದಾರೆ. ಅಮ್ಮ ಈಗೋ ನಿನ್ನ ಮಗ, ಯೋಹಾನನೇ ಈಗೋ ನಿನ್ನ ತಾಯಿ. ಪ್ರೀತಿಯ ಬಂಧನದಲ್ಲಿ ಕಟ್ಟಂತ, ಪ್ರೀತಿಯ ಬಂಧನದಲ್ಲಿ ಇರ್ರಿ. ಇದು ಬಹಳ ಮುಖ್ಯ. ಪ್ರೀತಿಯೇ ಗೆಲ್ಲುವಂಥದ್ದು. ಈ ಟೆಂಪಲ್, ಮೊರಿಯ ಬೆಟ್ಟದ ಮೇಲೆ ಇರುವಂತ ದೇವಾಲಯ ನಾಶವಾಗಿ ಹೋಗ್ತದೆ. ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯೋದಿಲ್ಲ, ಎಲ್ಲ ರೋಮವಶವಾಗ್ತದೆ. ಆ ದೇವಾಲಯದಲ್ಲಿ ನಡೆಯುವಂತ ಯಜ್ಞಯಾಗಾದಿಗಳು, ದೋಷ ಪರಿಹಾರಕ ಯಜ್ಞಗಳು, ಸರ್ವಾಂಗ ಹೋಮಗಳು, ನಾನಾ ವಿಧವಾದಂತ ಯಜ್ಞಗಳು, ದೇವರಿಗೆ ಹಂಚಿಕೊಂಡು ಭಯಪಡುತ್ತಾ ಭಯದಿಂದ ಕೂಡಿದ ಭಕ್ತಿ ಏನಿದೆಯೋ ಅದೆಲ್ಲ ಅಂತ್ಯಾಗಿರ್ತದೆ, ಅದು ಉಳಿಯಲ್ಲ. ಭಯಪಡುವ ಭಕ್ತಿ ದೇವರ ಬಳಿಗೆ ನಡುಗಿಕೊಂಡು ಬರುವಂತ ಅದು ಉಳಿಯಲ್ಲ. ನಾನು ಒಂದು ಹೊಸ ಆಜ್ಞೆ ಕೊಟ್ಟಿದ್ದೇನೆ. ಆಜ್ಞೆ ಏನಪ್ಪ ಅಂದ್ರೆ, ನೀವು ನಿಮ್ಮ ನೆರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಬೇಕು. ಪ್ರೀತಿಯನ್ನು ಜಾರಿಗೆ ತಗೊಂಡು ಬನ್ನಿ, ಪ್ರೀತಿಯನ್ನು ಅನುಷ್ಠಾನಕ್ಕೆ ತನ್ನಿ, ಪ್ರೀತಿಯನ್ನು ಅಭ್ಯಾಸ ಮಾಡಿ, ಪ್ರೀತಿಯನ್ನು ಬೆಳೆಸಿ. ಪ್ರೀತಿ ನಿಲ್ತದೆ, ಭಯದ ಭಕ್ತಿ ನಿಲ್ಲೋದು. ಪ್ರೀತಿಯ ತಳಹದಿಯ ಮೇಲೆ ಕಟ್ಟಲ್ಪಡುವಂತಹ ವಿಶ್ವಾಸಿಗಳ ಸಭೆ ನಿಲ್ತದೆ. ತಾಯಿ ಮಕ್ಕಳ ಸಂಬಂಧ ನಿಲ್ತದೆ, ಅಣ್ಣ ತಂಗಿಯ ಸಂಬಂಧ ನಿಲ್ತದೆ, ಸಹೋದರರು ಭ್ರಾತೃತ್ವ ಅದು ನಿಲ್ತದೆ. ಭಯದಲ್ಲಿ ದೇವಾಲಯದಲ್ಲಿ ನಡೆಯುವಂತ ಯಜ್ಞಯಾಗಾದಿಗಳ ಭಕ್ತಿ ಅದು ನಿಲ್ಲೋದು. ಪ್ರಿಯ ಶಿಷ್ಯನೇ, ಪ್ರಿಯ ತಾಯಿಯೇ, ಆ ಪ್ರೀತಿಯ ತಳಪಾಯ ನೀನೆ. ನಿಮ್ಮಿಂದಲೇ ವಿಶ್ವಾಸಿಗಳ ಸಭೆ. ಆಮೇಲೆ ನೋಡ್ರಿ, ಇದೊಂದೇ ಮಾತು ತಾಯಿ ಮತ್ತು ಶಿಷ್ಯನನ್ನು ಉದ್ದೇಶಿಸಿ ಸ್ವಾಮಿ ಕ್ರೂಜಿಯಿಂದ ಆಡುವಂಥದ್ದು ಇದೊಂದೇ ಮಾತು. ಈ ಮಾತಿನಲ್ಲಿ ನಾನು ಕಂಡುಕೊಳ್ಳುವಂಥ ಇನ್ನೊಂದು ವಿಶೇಷತೆ,
ಮೊರಿಯ ಬೆಟ್ಟದ ಮೇಲಿನ ಯೆರೂಸಲೇಮ್ ದೇವಾಲಯದಲ್ಲಿ ದೋಷ ಪರಿಹಾರಕ ಯಜ್ಞ ಸಮರ್ಪಣೆ ಆದ ಮೇಲೆ ಮಹಾಯಾಜಕ ನೆರೆದ ಎಲ್ಲಾ ಜನರಿಗೆ ಮುಂದೆ ನಿಂತು ತನ್ನ ಕೈಗಳನ್ನು ಎತ್ತಿ ಫೈನಲ್ ಆಗಿ ಒಂದು ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಅರಣ್ಯಕಾಂಡ 6ನೇ ಅಧ್ಯಾಯ 26ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಇದು ನಿಮ್ಮೆಲ್ಲರಿಗೆ ಗೊತ್ತಿರುವಂಥದ್ದೇ, ಚಿರಪರಿಚಿತವಾಗಿರುವಂಥದ್ದೇ. ಕರ್ತನು ನಿಮ್ಮ ಮೇಲೆ ದಯವಿಡಲಿ, ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಇಟ್ಟು ನಿಮಗೆ ಶಾಂತಿಯನ್ನ ಅನುಭವಿಸಲಿ. ಇದನ್ನ ಮಹಾಯಾಜಕ ನಿಂತು ಕೈಗಳನ್ನೆತ್ತಿ ಆಶೀರ್ವಾದ ಮಾಡಿದೆ. ದಟ್ ಈಸ್ ದಿ ಫೈನಲ್. ಇನ್ನು ನೆಕ್ಸ್ಟ್ ಇಯರ್ ಈ ದೋಷ ಪರಿಹಾರಕ ಯಜ್ಞ ಆಗುವ ತನಕ ಈಗ ಏನು ಮಾಡಿದಾನೋ ಈ ಆಶೀರ್ವಾದದ ಬಲದಲ್ಲಿ ಇಸ್ರಾಯೇಲ್ ಜನಾಂಗ ಮುಂದುವರೆದುಕೊಂಡು ಹೋಗ್ತದೆ. ನೆಕ್ಸ್ಟ್ ಇಯರ್ ದೋಷ ಪರಿಹಾರಕ ಯಜ್ಞದ ಸಮಯದಲ್ಲಿ ಪುನಃ ದೇವಾಲಯಕ್ಕೆ ಅವರೆಲ್ಲ ಬರ್ತಾರೆ. ಅಂದರೆ ಹೊಸ 1 ವರ್ಷದ ಬಾಳಿಗೆ ಮಹಾಯಾಜಕ ಮಾಡುವಂತ ಆಶೀರ್ವಾದ ಏನಿದೆಯೋ ಅದೇ ಶ್ರೀರಕ್ಷೆ. ಎಲಿಯ ಅವನನ್ನು ನೋಡಿದರೆ ದೇವರು ಯಾರನ್ನೂ ಕೈ ಬಿಡಲ್ಲ. ಎಂತೆಂಥ ಅದ್ಭುತಗಳನ್ನು ಮಾಡಿ ತನ್ನ ಮಕ್ಕಳನ್ನ ದೇವರು ಕಾಯ್ತಾನೆ ಎನ್ನುವಂತ ಸಂಗತಿಗಳು ಗೊತ್ತಾಗಿದ್ದು ಕೆರೀತ್ ಹಳ್ಳ. ಇಜೆಬೇಲಳ ಭಯದಿಂದ ಎಲಿಯ ಓಡಿ ಹೋಗ್ತಾ ಇರುವಾಗ, ಕೆರೀತ್ ಹಳ್ಳದಲ್ಲಿ ಇರುವಾಗ ದೇವರು ಅವನಿಗೆ ಹೇಳ್ತಾನೆ, ಎಲಿಯನ್ನು ಹೆದರ್ಕೊಳ್ಬೇಡ, ನಿನಗೆ ನಾನು ಕಾಗೆಗಳ ಮೂಲಕ ದೇವರು ಎಲಿಯನನ್ನು ಕಾಪಾಡಿ ಆಹಾರ ಕೊಟ್ಟು. ಗಾಡ್ ಟೇಕ್ಸ್ ಕೇರ್, ಗಾಡ್ ಪ್ರೊವೈಡ್ಸ್. ಈ ಆಶೀರ್ವಾದ ಎಲಿಯನಿಗೆ ದೊರೆತದ್ದು ಕೆರೀತ್. ದೇವರು ಯಾವತ್ತೂ ಕೈ ಬಿಡಲ್ಲ. ತನ್ನನ್ನು ನಂಬಿದಂಥವರನ್ನ ಯಾವತ್ತೂ ತಳ್ಳಿಬಿಡಲ್ಲ. ತನ್ನ ಪ್ರೀತಿಯಲ್ಲಿ ನೆಲೆಗೊಂಡವರನ್ನ ಯಾವತ್ತೂ ದೇವರು ಮೋಸ ಮಾಡೋದಿಲ್ಲ. ಅಮ್ಮ, ಇಗೋ ನಿನ್ನ ಮಗ, ಇಗೋ ನಿನ್ನ ತಾಯಿ ಎಂಬುದಾಗಿ ಹೇಳುವಾಗ ತನ್ನ ನಂತರ, ಅಂದರೆ ಸ್ವಾಮಿ ಮರಣಪಟ್ಟು ಪರಲೋಕಾರೋಹಣದಾಗಿ ಹೊರಟು ಹೋಗ್ತಾನೆ. ಆ ನಂತರ ಈ ಬಾಳಿನಲ್ಲಿ ಅಮ್ಮ, ಪ್ರಿಯ ಶಿಷ್ಯನೇ, ನಿಮಗಿನ್ನೂ ಕೂಡ ಗಾಡ್ ಟೇಕ್ಸ್ ಕೇರ್, ನಿಮಗಿನ್ನೂ ಕೂಡ ದೇವರು ಸಂರಕ್ಷಣೆ ಮಾಡ್ತಾನೆ. ದೇವರು ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ತಾನೆ. ದೇವರು ನಿಮಗೆ ಎಲ್ಲ ಸಂಗತಿಗಳನ್ನು ಒದಗಿಸಿಕೊಡ್ತಾನೆ. ಉಲ್ಲಾಸದಿಂದ ಇರಲಿ, ಧೈರ್ಯದಿಂದ ಇರಲಿ, ಯಾವತ್ತೂ ಕೆಟ್ಟ. ನಾನು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಐ ಆಮ್ ಬ್ಲೆಸ್ಸಿಂಗ್ ಯು, ಐ ಆಮ್ ಬ್ಲೆಸ್ಸಿಂಗ್ ಯು. ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಅಮ್ಮ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ಪ್ರೀತಿಯ ಸಂಬಂಧ ಏರ್ಪಡಿಸಿದ್ದೇನೆ. ಪ್ರೀತಿಯ ವಿಶ್ವಾಸದಲ್ಲಿ ನೀವು ಮುಂದೆ ಸಾಗ್ರಿ. ನಿಮ್ಮನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಈ ತಾಯಿ ಮಗ ಎನ್ನುವಂಥ ಸಂಬಂಧ ಯುಗ ಯುಗಾಂತರಕ್ಕೆ, ತಲತಲಾಂತರಕ್ಕೆ ನಿರಂತರವಾಗಿ ನಿಲ್ತದೆ. ಎಲ್ಲಿ ತನಕ ನಿಮ್ಮಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ತನಕ ಈ ಸಂಬಂಧ. ಸೊ ಈ ಕೂಗು ಸ್ವಾಮಿಯ 3ನೇ ಕೂಗು, ಅದು ಆಶೀರ್ವಾದ.